ಇಷ್ಟು ವರ್ಷ ಆ ವಿಜಯಾಂಬಿಕಾ ನನ್ನನ್ನು ಕತ್ತಲ ಕೋಣೆಯಲ್ಲಿ ಕೂಡ ಹಾಕಿದ್ಲು. ಪ್ರಾಣಕ್ಕೆ ಪ್ರಾಣ ಕೊಡ್ತಾ ಇದ್ದ ಪ್ರೀತಿ, ಜೀವಕ್ಕೆ ಜೀವ ಕೊಡ್ತಾ ಇದ್ದ ಸ್ನೇಹ, ಈ ಎರಡನ್ನು ನಾನೇ ಬಲಿ ಹಾಕ್ಬಿಟ್ರಲ್ಲೋ. ನನ್ನ ಕ್ಷಮಿಸ್ಬಿಡು ಪೃಥ್ವಿ, ಕ್ಷಮಿಸ್ಬಿಡು. ಕ್ಷಮಿಸ್ಬೇಕಾಗಿರೋದು ನಾನಲ್ವೋ, ನಿನ್ನ ಮಗಳು ವೀರು. ಪಾಪ ಮಗು ಬುದ್ಧಿ ಬಂದಾಗ್ಲಿಂದಾನು ತಾಯಿಯಿಂದ ದೂರ ಆಗಿ ತಂದೆ ಪ್ರೀತಿನೂ ಕಳ್ಕೊಂಡು ಬೆಳೀತಾ ಇದೆ. ನೀನೇ ಅವಳಿಗೆ ತಂದೆ ಪ್ರೀತಿ ಕೊಡಬೇಕಾದವನು. ಅದೇ ಆಗಲಿಲ್ಲ ಅಂದರೆ ಅವಳಿಗೆ ಆ ಪ್ರೀತಿ ಎಲ್ಲಿಂದ ಸಿಗುತ್ತೆ? ನೀನು ಮೊದಲು ಅವಳ ಹತ್ರ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳೋ ಮಾತು ಬಿಡಿ ಯಜಮಾನ್ರಿ, ಆದ್ರೆ ಆ ವಿಜಯಾಂಬಿಕಾ ಇಷ್ಟೆಲ್ಲ ಕುತಂತ್ರ ಮಾಡಿದಳ, ಅವಳನ್ನ ಮಾತ್ರ ಕ್ಷಮಿಸಬಾರ್ದು. ಅಯ್ಯೋ ದೇವ್ರೆ, ನನಗೇನ್ ಮಾಡ್ಲಿ? ದೇವರು ಅಂತ ನಂಬ್ಕೊಂಡಿದ್ದ ಅಕ್ಕನೇ ನನ್ನ ಜೀವನ ನಾಶ ಮಾಡ್ಬಿಟ್ಲು. ಅವಳು ನಂಬಿ ನಾನೇ ನನ್ನ ಕೈಯಾರ ಜೀವನ ನಾಶ ಮಾಡ್ಕೊಂಡ್ಬಿಟ್ಟೆ. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತನೇ ಇಲ್ಲ. ಅವಳು ಇದನ್ನೆಲ್ಲ ಯಾಕೋ ಮಾಡಿದ್ಲು? ನನ್ನ ಮೇಲೆ ಅಂತ ದ್ವೇಷ ಏನಿತ್ತೊಳಗೆ? ಅದಕ್ಕೆ ಉತ್ತರ ಇದೆ ವೀರು. ನಿನಗೆ ಮೂಗೂರು ಜಗದೀಶ್ ನೆನಪಿದಾನ? ಸಾಲಿಗ್ರಾಮದಲ್ಲಿದ್ನಲ್ಲ. ಮೂಗೂರು ಜಗದೀಶ್ ಅವರ? ಅವರು ಆಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ರಲ್ವಾ? ಅವನು ಅಪೋಸಿಷನ್ ಲೀಡರ್ ಮಾತ್ರ ಅಲ್ಲ, ನನ್ನ ಒಳ್ಳೆ ಸ್ನೇಹಿತ. ನಾನು, ಪೃಥ್ವಿ, ಪದ್ಮನಾಭ ಅವರು, ಜಗದೀಶ ಸಾಲಿಗ್ರಾಮದಲ್ಲಿ ಒಟ್ಟಿಗೆ ಬೆಳೆದ್ವಿ. ಗಂಗಾಧರ್ ಮೂರ್ತಿಗಳ ನೆರಳಲ್ಲೇ ಬೆಳೆದ್ವಿ. ನೀನು ಈಗಲೇ ಆ ಜಗದೀಶ್ಗೆ ಕಾಲ್ ಮಾಡು, ನಿನಗೆ ಉತ್ತರ ಖಂಡಿತ ಸಿಗುತ್ತೆ. ಮಾಡಿ ಯಜಮಾನ್ರೆ. ಏನಪ್ಪ ದೊಡ್ಡ ಮನುಷ್ಯ, ಇಷ್ಟು ವರ್ಷ ಆದ್ಮೇಲೆ ಕಾಲ್ ಮಾಡ್ತಾ ಇದೆಯಾ? ಆದರೆ ವೀರು, ಒಂದಲ್ಲ ಒಂದು ದಿನ ನೀನು ನನಗೆ ಕಾಲ್ ಮಾಡೇ ಮಾಡ್ತೀಯ ಅಂತ ನಾನು ಕಾಯ್ತಾ ಇದ್ದೆ. ಆ ದಿನ ಈಗ ಬಂತು ನೋಡು. ನಾನು ಕಾಲ್ ಮಾಡ್ತೀನಿ ಅಂತ ನಿನ್ಗ್ಯಾಕೆ ಅನ್ಸಿತ್ತು? ಹೇಳ್ತೀನಿ ದೋಸ್ತ, ಆದರೆ ಅದಕ್ಕೂ ಮೊದಲು ನೀನು ಯಾಕೆ ನನಗೆ ಕಾಲ್ ಮಾಡಿದೆ ಅಂತ ಅದನ್ನ ಹೇಳು. ನಾವು ಸಾಲಿಗ್ರಾಮದಲ್ಲಿ ಎಷ್ಟು ಚೆನ್ನಾಗಿದ್ವಿ. ಯಜಮಾನ್ರು ತೀರ್ಕೋತಿದ್ದ ಹಾಗೆ ನೀನ್ ಯಾಕೆ ಇದ್ದಕ್ಕಿದ್ದಂಗೆ ಹೊರಟೋದೆ? ಮತ್ತಿನ್ನೇನು ಮಾಡು ಅಂತೀಯಪ್ಪ? ನನಗೂ ರಾಜಕೀಯ ಜೀವನದ ಬಗ್ಗೆ ಆಸಕ್ತಿ ಇತ್ತು, ಆದರೆ ದೊಡ್ಡ ಯಜಮಾನರು ನಿನ್ನ ಉತ್ತರಾಧಿಕಾರಿ ಮಾಡಿದ್ರು. ನನಗೆ ಬೇಸರ ಆದರೂ ಗೆದ್ದವನು ನನ್ನ ಸ್ನೇಹಿತ ಅಲ್ವಾ ಅಂತ ನಾನು ಸುಮ್ಮನಾದೆ. ಆದರೆ ಆಗ ನನ್ನ ಕಿವಿ ಚುಚ್ಚಿ ನನ್ನ ತಲೆ ಕೆಡಿಸಿದ್ದೆ ನಿನ್ನ ಅಕ್ಕ ವಿಜಯಾಂಬಿಕಾ. ಏನು ಹೇಳ್ತಿದ್ದೆ ನೀನು?